ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ರಾಜ್ಯದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಹೆಚ್ಚಾಗಿರುವಂಥದ್ದು. ಇನ್ನು ಕಳೆದ 4 ವರ್ಷಗಳಲ್ಲಿ ಸುಮಾರು 203 ಮಂದಿ ಈ ಪ್ರಾಣಿಗಳ ಸಂಘರ್ಷಕ್ಕೆ ಬಲಿಯಾಗಿರುವಂಥದ್ದು. ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನ ಬಲಿಯಾಗಿದ್ದಾರೆ ಅಂತ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಮ್ಮೆ ನೋಡೋದಾದರೆ, ಕಳೆದ 4 ವರ್ಷಗಳಲ್ಲಿ ಸುಮಾರು 203 ಮಂದಿ ಈ ಪ್ರಾಣಿಗಳ ಸಂಘರ್ಷಕ್ಕೆ ಬಲಿಯಾಗಿರುವಂಥದ್ದು. ಅದರಲ್ಲಿ ಚಾಮರಾಜನಗರ ಜಿಲ್ಲೆಯೊಂದರಲ್ಲಿ 40 ಮಂದಿ ಈ ಪ್ರಾಣಿಗಳ ಒಂದು ದಾಳಿಗೆ ಬಲಿಯಾಗಿರುವಂಥದ್ದು. ಇನ್ನು 2ನೇ ಸ್ಥಾನದಲ್ಲಿ ಕೊಡಗು ಜಿಲ್ಲೆ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಕೊಡಗು ಜಿಲ್ಲೆಯ ಸುತ್ತಮುತ್ತಲೂ ಕೂಡ ಬೆಟ್ಟ ಗುಡ್ಡ ಪ್ರದೇಶ, ಕಾಡು ಪ್ರಾಣಿಗಳು ಹೆಚ್ಚಿರುವಂಥದ್ದು. ಅಲ್ಲದೆ ಚಾಮರಾಜನಗರದಲ್ಲೂ ಸಹ ಅಭಯಾರಣ್ಯ ಅಂದರೆ ಬಂಡೀಪುರ, ಬಿಳಿಗಿರಿ ರಂಗನ ಬೆಟ್ಟ, ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ, ಈ ರೀತಿಯ ಸುತ್ತಮುತ್ತಲೂ ಕೂಡ ಬೆಟ್ಟಗಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಪ್ರಾಣಿಗಳ ಸಂಖ್ಯೆ ಹೆಚ್ಚಿರುವಂಥದ್ದು. ಇನ್ನು 3ನೇ ಸ್ಥಾನದಲ್ಲಿ ಮೈಸೂರು ಜಿಲ್ಲೆ ಇರುವಂಥದ್ದು. ಮೈಸೂರು ಜಿಲ್ಲೆ ಅಂತ ಹೇಳಿದ್ರೆ ನಾಗರಹೊಳೆ ಅಭಯಾರಣ್ಯ ಇರುವಂಥದ್ದು. ಅಲ್ಲದೆ ಸುತ್ತಮುತ್ತಲೂ ಕೂಡ ಹಚ್ಚ ಹಸಿರು ಸಾಕಷ್ಟು ಫಾರೆಸ್ಟ್ ಏರಿಯಾದಿಂದ ಕೂಡಿರುವಂಥದ್ದು. ಇನ್ನು 4ನೇ ಸ್ಥಾನದಲ್ಲಿ ಹಾಸನ ಇರುವಂಥದ್ದು. ಹಾಸನದಲ್ಲಿ 19 ಮಂದಿ ಕಾಡು ಪ್ರಾಣಿಗಳ ದಾಳಿಗೆ ಬಲಿಯಾಗಿರುವಂಥದ್ದು. ಚಾಮರಾಜನಗರ ಜಿಲ್ಲೆಯೊಂದರಲ್ಲೇ 40 ಮಂದಿ, ಕೊಡಗು ಜಿಲ್ಲೆಯಲ್ಲಿ 32 ಮಂದಿ, ಮೈಸೂರು ಜಿಲ್ಲೆಯಲ್ಲಿ 25 ಮಂದಿ ಹಾಗೂ ಹಾಸನ ಜಿಲ್ಲೆಯಲ್ಲಿ 19 ಮಂದಿ. ಒಟ್ಟು 4 ವರ್ಷಗಳಲ್ಲಿ ಸುಮಾರು 203 ಮಂದಿ ಈ ಮಾನವ ಹಾಗೂ ಅಂದರೆ ಪ್ರಾಣಿಗಳ ಸಂಘರ್ಷಕ್ಕೆ ಬಲಿಯಾಗಿರುವಂಥದ್ದು. ಸದ್ಯ ಮೈಸೂರು ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಳೆದ 2 ತಿಂಗಳಿಂದಲೂ ಕೂಡ ಹುಲಿಗಳ ದಾಳಿಯನ್ನು ನಾವು ಕಾಣಿಸ್ತಾ ಇದ್ದೀವಿ. ಅಂದರೆ ಹುಲಿ, ಚಿರತೆ, ಕಾಡಾನೆಗಳ ದಾಳಿಗಳು ಸಾಕಷ್ಟು ಆಗ್ತಾ ಇರುವಂಥದ್ದು. ಒಂದು ಕಡೆ ರೈತರು ಹುಲಿಗಳ ದಾಳಿಗೆ, ಚಿರತೆಗಳ ದಾಳಿಗೆ ಬಲಿಯಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಡು ಪ್ರಾಣಿಗಳಂದರೆ ಕಾಡಾನೆಗಳ ದಾಳಿಗೆ ರೈತರ ಹೊಲ ಗದ್ದೆಗಳಲ್ಲಿ ಫಸಲುಗಳು ಹಾಳಾಗ್ತಾ ಇರುವಂಥದ್ದು. ಇವೆಲ್ಲವನ್ನು ಕೂಡ ತಡೆಯುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಒಂದೊಂದೇ ಒಂದೊಂದೇ ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂಥದ್ದು. ಏನು ಈಗ ಮೊನ್ನೆ ಅಷ್ಟೇ AI ಕೂಗು ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿದರು. ಇದರಿಂದ ಕಾಡಾನೆಗಳು ಮನುಷ್ಯನ ಹೊಲ ಗದ್ದೆಗಳಿಗೆ ಬರುವಂಥದ್ದಾಗಿರ್ಬೋದು, ಫಸಲುಗಳನ್ನ ಹಾಳು ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ತಡೆಯಲಿಕ್ಕೆ ಆದಾದರೆ ಇನ್ನು ಬ್ಯಾರಿಕೇಡ್ಗಳನ್ನ ಹಾಕಿ ಒಂದು ರೀತಿಯಲ್ಲಿ ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರಬಾರ್ದು ಅಂತೇಳಿ ಒಂದಷ್ಟು ಕ್ರಮಗಳನ್ನ ತಗೊಳ್ತಾ ಇರುವಂಥದ್ದು. ಅಲ್ಲದೆ ಥರ್ಮಲ್ ಮಾಸ್ಕನ್ನು ಹಾಕಿಸುವಂಥದ್ದು. ಕಾಡಂಚಿನ ಗ್ರಾಮಗಳಲ್ಲಿ ವಾಸ ಮಾಡುವಂಥ ಜನರು ತಮ್ಮ ಸಾಕು ಪ್ರಾಣಿಗಳನ್ನೇ ಕಾಡಿನ ಭಾಗಕ್ಕಾಗಲಿ ಅಥವಾ ಬೇರೆ ಕಡೆ ಮೇಯುವಂಥ ಸಂದರ್ಭದಲ್ಲಿರ್ಬೋದು, ಹುಲಿಗಳು ಅಟ್ಯಾಕ್ ಮಾಡಬಾರ್ದು ಅಂತೇಳಿ ಅಲ್ಲಿಗೂ ಸಹ ಫೇಸ್ ಮಾಸ್ಕನ್ನು ಹಾಕ್ತಾ ಇರುವಂಥದ್ದು, ಥರ್ಮಲ್ ಡ್ರೋನ್ಗಳನ್ನ ಬಳಸ್ತಾ ಇರುವಂಥದ್ದು ಎಲ್ಲವನ್ನು ಕೂಡ ಅಂದರೆ ಈಗಾಗಲೇ ಅರಣ್ಯ ಇಲಾಖೆಯು ಸಹ ಮಾಡ್ತಾ ಇರುತ್ತೆ. ಇದರ ಜೊತೆಗೇನೆ ಕೂಡ ಇನ್ನಷ್ಟು ವೈಜ್ಞಾನಿಕ ಕ್ರಮಗಳನ್ನು ಕೂಡ ಅನುಸರಿಸಬೇಕು. ಅಂದರೆ ಮನುಷ್ಯರಿಗೆ ಪ್ರಾಣಿಗಳಿಂದ ಆಗ್ತಾ ಇರುವಂಥ ತೊಂದರೆ ಇರ್ಬೋದು, ಪ್ರಾಣಿಗಳಿಗೆ ಮನುಷ್ಯರಿಂದ ಆಗ್ತಾ ಇರುವಂಥ ತೊಂದರೆಗಳಿರ್ಬೋದು, ಎಲ್ಲವನ್ನು ಕೂಡ ತಡೆಯುವ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಏನೆಲ್ಲ ಮಾಡ್ಬೋದು, ಕಾಡಿನಿಂದ ಪ್ರಾಣಿಗಳು ನಾಡಿಗೆ ಬರೋದನ್ನು ತಪ್ಪಿಸಲು ಏನೇನು ಮಾಡಬೇಕು, ಅಲ್ಲದೆ ಕಾಡಂಚ ಗ್ರಾಮಗಳಲ್ಲಿ ಜನರು ಒಂದಷ್ಟು ಈಗಲೇ ಯಾರೂ ಕೂಡ ಕಾಡಿನ ಸಾಕ್ತಾ ಇಲ್ಲ, ಅಂದರೆ ಸಾಕು ಪ್ರಾಣಿಗಳನ್ನ ಮೇಯಿಸಲಿಕ್ಕೆ, ಅವನ್ನು ತಡೀಲಿಕ್ಕೆ ಏನೆಲ್ಲ ಕ್ರಮಗಳನ್ನ ತಗೋಬೇಕು, ಒಟ್ಟಾರೆಯಾಗಿ ಅಂದರೆ ಮನುಷ್ಯ ಮಾನವ ಪ್ರಾಣಿಗಳ ಸಂಘರ್ಷದಿಂದ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳಿರ್ಬೋದು, ಮನುಷ್ಯನ ಸಾವುಗಳಿರ್ಬೋದು, ಇವೆಲ್ಲವನ್ನು ಕೂಡ ತಡಿಲಿಕ್ಕೆ ಯಾವ ರೀತಿಯ ಅಗತ್ಯ ಕ್ರಮಗಳನ್ನ ತಗೋಬೇಕು, ಇದರ ಜೊತೆಗೇನೆ ವೈಜ್ಞಾನಿಕವಾಗಿ ಏನೆಲ್ಲ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.